ನನಗೇನು ಅನ್ನಿಸ್ತು ಅಂದರೆ, ನಾವು ಇದನ್ನ ಮಧ್ಯದಲ್ಲಿ, ನಮ್ಮ ವರ್ಷದ ಮಧ್ಯದಲ್ಲಿ ಒಂದು ತಿಂಗಳು ಮಾಡ್ತಾ ಇದ್ವಿ. ಹಾಗಾಗಿ ಏನಾಗ್ತಿತ್ತಂದ್ರೆ ಹುಡುಗರಿಗೆ ಡೈವರ್ಷನ್ ಆಗ್ತಾ ಇತ್ತು ಅಂತ ನನಗೆ ಅನ್ಸಕ್ ಶುರು ಆಯ್ತು. ಇಲ್ಲ, ನಾವು ಇದನ್ನ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನೇ ನಿಲ್ಲಿಸ್ದೆ. ಅಂದ್ರೆ ಇವರಿಗೆ ಆಸಕ್ತಿ ಸಿನಿಮಾ ಬಗ್ಗೆ ಹೋದ್ರೆ ಕೊನೆಯಲ್ಲಿ ಬೇಕಾದ್ರೆ ಒಂದಷ್ಟು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾಸಸ್ ಮಾಡಬಹುದು. ಅದನ್ನೇ ಒಂದು ಇದು ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಯಾಕಂದ್ರೆ ಇದು ರಂಗಶಾಲೆ ಅಭಿನಯ ತರಂಗ ಹೀಗಿರೋದ್ರಿಂದ ನಾವು ಅಟ್ರಾಕ್ಷನ್ ಮಾಡಿದ್ರು ಯಾವುದು ನಾವೇ ಅವರಿಗೆ ಆ ಕಡೆಗೆ ದಾರಿ ಇಲ್ಲ. ಅವರಿಗೆ ರಂಗಭೂಮಿ ಅಂದ್ರೆ ಏನು, ಯಾಕಂದ್ರೆ ಸೇರ್ಕೊಳ್ಳುವಾಗ ಅದು ಗೊತ್ತಿರಲ್ಲ ಅವರಿಗೆ. ಅವರು ಮೇನ್ ಉದ್ದೇಶ ಸಿನಿಮಾ ಅಂತಿರುತ್ತೆ. ಅದ್ರ ಬಗ್ಗೆ ನನ್ಗೆ ಎರಡು ಮಾತಿಲ್ಲ. ಆಯ್ತು, ಸಿನಿಮಾ ಸೀರಿಯಲ್ಲು ಇದು ಅವರಿಗೆ ಹೊಟ್ಟೆ ತುಂಬಿಸೋ ಅಂತ ಕೆಲಸ ಆದ್ರಿಂದ ನಾನು ಅದಕ್ಕೆ ಅಬ್ಜೆಕ್ಷನ್ನೇ ಇಲ್ಲ. ಆದ್ರೆ ಕಲಿಯುವಾಗ ಅವರು ರಂಗಭೂಮಿಗೆ ಬದ್ಧವಾಗಿರ್ಬೇಕು ಅಂತ ನಾನು 1 ವರ್ಷ ಅವರು ರಂಗಭೂಮಿಗೆ ಬದ್ಧವಾಗಿರ್ಲಿ. ಆಮೇಲೆ ಅವ್ರಿಗೆ ಎಲ್ಲಿ ಬೇಕಾದ್ರು ನೀವು ಒಂದ್ಸರ್ತಿ ರಂಗಭೂಮಿಯ ಒಂದು ಏನು ಫೌಂಡೇಶನ್ ಸಿಕ್ಬಿಟ್ರೆ ಎಲ್ಲಿ ಬೇಕಾದ್ರೂ ನಾವು ಬದುಕಬಹುದು. ಆ ಒಂದು ಕಾನ್ಫಿಡೆನ್ಸ್ ನ ಕೊಡತ್ತೆ ರಂಗಭೂಮಿ. ಅದಕ್ಕಾಗಿ ನಾನೇ ಅದನ್ನ ನಿಲ್ಸಿ. ನೀವು ನಿರ್ದೇಶನ ಯಾವ್ಯಾವ್ದು ಮಾಡಿದ್ರಿ? ನಾನು ಹೇಳಿದ ಹಾಗೆ ಅಭಿನಯ ಮಾಡ್ತಾ ಇದ್ದೆ ತುಂಬಾ. ಅಪ್ಪನ ಜೊತೆ ಚಿತ್ರ ತಂಡದಲ್ಲಿ ಎಲ್ಲಾ ತರದ ರೋಲ್, ಚಿಕ್ಕ ಮಗುವಿಂದ ಎಲ್ಲ ತರದ ರೋಲ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಪ್ರಿನ್ಸಿಪಲ್ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿ ಅಥವಾ ಆ ಕಾರಣಕ್ಕೆ? ಪ್ರಿನ್ಸಿಪಲ್ ಆದ್ಮೇಲೆ ನಾನು ಅದಕ್ಕೆ ಮುಂಚೆ ಸೀರಿಯಲ್ ಮಾಡಿದೀನಿ ಕೆಲವು, ಆಮೇಲೆ ಸಿನಿಮಾನು ಮಾಡಿದೀನಿ. 2 ಸಿನಿಮಾ ಏನೋ ಮಾಡಿದೀನಿ. ಆದ್ರೆ ಅಭಿನಯ ತರಂಗ ಪ್ರಾರಂಭ ಆದ ಮೇಲೆ, ಅಂದ್ರೆ ನಾನು ಅಲ್ಲಿಗೆ ಸೇರಿದ ಮೇಲೆ ನನಗೆ ಅದಕ್ಕೆ ಹೆಚ್ಚು ಸಮಯ ಕೊಡಬೇಕು ಅಂತ ಅನ್ನಿಸ್ತು. ನಾವು ಸೀರಿಯಲ್ ಅಲ್ಲಿ 6 ಗಂಟೆಗೆ 5 ಗಂಟೆಗೆ ಬಿಟ್ಕೊಡಿ ಅಂತ ಹೇಳಕ್ ಆಗಲ್ಲ ಅಲ್ವಾ. ಸೊ ಇಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕಾಗಿತ್ತು. ನಮ್ ತಂದೆ ಇರುವಾಗ ಏನಾಗ್ತಿತ್ತು ಅಂದ್ರೆ ಅವ್ರು ಹೊರಗಡೆ ಎಲ್ಲ ಓಡಾಡೋರು, ನಾನು ಇಲ್ಲಿ ಇರ್ತಾ ಇದ್ದೆ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಯಾರು ಇಲ್ಲದೆ ಇರೋದ್ರಿಂದ ನಾನೇ ನೋಡ್ಕೊಳ್ಬೇಕು ಅನ್ನೋ ಪರಿಸ್ಥಿತಿ ಇತ್ತು. ಆಗ ನನಗೆ ಇದು ಹೆಚ್ಚು ಖುಷಿ ಕೊಡೋ ಅಂಥದ್ದು. ಸುಮಾರು ಆಫರ್ಸ್ ಬಂತು ನನಗೆ ಸೀರಿಯಲ್ಗಳಲ್ಲಿ, ಆದ್ರೆ ನಾನು ಒಪ್ಕೊಳ್ಳಿಲ್ಲ. ಅಭಿನಯನೂ ಮಾಡಲೇ ಇಲ್ಲ ನಾನು, ಸುಮಾರು ವರ್ಷಗಳು ಮಾಡಲಿಲ್ಲ ನಾನು. ರೀಸೆಂಟಾಗಿ ಕೋವಿಡ್ಗೆ ಮುಂಚೆ ಇವರು ಸುರೇಂದ್ರನಾಥ್ ಅವರು ಒಂದು ನಾಟಕ ನೀವು ಮಾಡಬೇಕು ಅಂದರು. ನಾನು ಹೇಳಿದೆ ಅಭಿನಯ ತರಂಗ ಬಿಟ್ಟು ಬರಲ್ಲ, ಮಾಡಲ್ಲ ಅಂತ ಬಲವಂತ ಮಾಡಿದರು. ಆಮೇಲೆ ಆಯಿತು ಅಂಥೇಳಿ ಅವಾಗ ನಾನು ಒಪ್ಕೊಂಡು ಒಂದು ನಾಟಕ ಮಾಡಿದೆ, ಬೆಂದಕಾಳು ಅಂಡ್ ಟೋಸ್ಟ್. ಆ ನಾಟಕ ಮಾಡಿದೆ. ಆ ನಾಟಕದ ಪಾತ್ರನೂ ನನಗೆ ಭಾಳ ಇಷ್ಟವಾದ ಪಾತ್ರವೇ. ಅದಾದ ಮೇಲೆ ಇವರು ವೆಂಕಟೇಶ್ ಪ್ರಸಾದ್ ಕರೆದ್ರು ಮಾಡ್ತೀರಾ ಅಂತ. ನಾನು ಸಾಯಂಕಾಲದೊತ್ತಲ್ಲದೆ ಅವರು ಬೆಳಗ್ಗೆ ಹೊತ್ತು ರಿಹರ್ಸಲ್ ಇಟ್ಕೊಳ್ಳೋದ್ರಿಂದ ನನಗೆ ಸ್ವಲ್ಪ ಅನುಕೂಲ ಆಯಿತು. ನಾನು ಆಯಿತು ಮಾಡ್ತೀನಿ ಅಂದೆ. ಕಾಕದೋಷ ಈಗಲೂ ನಡೀತಾ ಇದೆ. ಸೊ ಅಭಿನಯದ ಒಂದು ಆಸೆ ಇತ್ತಲ್ಲ, ಅದು ಹೀಗೆ ಈಗ ಸ್ವಲ್ಪ ಪರವಾಗಿಲ್ಲ. ಹುಡುಗರು ನಮ್ಮ ವಿದ್ಯಾರ್ಥಿಗಳೇ ಇದ್ದಾರೆ ಒಂದಷ್ಟು ಜನ, ನಾನು ಇಲ್ಲ ಅಂದ್ರೆ ನೋಡ್ಕೊಳಕ್ ಇದ್ದಾರೆ. ಆ ತರದ ಹುಡುಗರು ಒಂದಷ್ಟು, ನನಗೆ ಅದು ಆಸೆ ಇದೆ. ನಮ್ಮ ಹುಡುಗರದೇ ಒಂದು ಗುಂಪು ಮಾಡ್ಬೇಕು, ಎಲ್ಲ ಹಳೆ ವಿದ್ಯಾರ್ಥಿಗಳೇ ಅವರೇ ಇದನ್ನ ನಡೆಸ್ಕೊಂಡು ಹೋಗೋ ಹಾಗೆ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ. ಯಾಕಂದ್ರೆ ನಾನಾದ್ಮೇಲೆ ಏನು ಅನ್ನೋ ಪ್ರಶ್ನೆ ಆದಾಗ ನನಗೆ ಹಾಗನ್ಸುತ್ತೆ. ಬೇರೆ ಬೇರೆ ವಿಷಯಗಳಲ್ಲಿ ಪರಿಣಿತಿ ಇರೋ ಹುಡುಗರು ಇದ್ದಾರೆ, ಅವರೆಲ್ಲ ಒಂದಾಗಿ ಒಂದು ಗುಂಪಾಗಿ ಒಂದು ಶಾಲೆನ ನಡೆಸ್ಬೇಕು ಅವರು
ಅಂತ ಈಗಿಂದ ಹೇಳ್ತಾ ಇದ್ದೀನಿ ಅವರಿಗೆ, ಈ ತರ ಮಾಡ್ಬೇಕು ಅಂತ. ಸೊ ಮೊದಲನೇದಾಗಿ ಬಹಳ ಕಷ್ಟ ಯಾಕೆ ಅಂದ್ರೆ ದುಡ್ಡಿಲ್ಲ ಇಲ್ಲಿ, ನಮ್ಮ ಶಾಲೆಯಲ್ಲಿ ದುಡ್ಡಿಲ್ಲ. ಶಾಲೆಯಲ್ಲಿ ದುಡ್ಡು ಅಂದ್ರೆ ಏನು ಫೀಸ್ ಬರುತ್ತೆ ಅದೆಲ್ಲವೂ ಅವರಿಗೆ ಖರ್ಚಾಗುತ್ತೆ. ಅಂದ್ರೆ ಡೈರೆಕ್ಟರ್ನ ಕರ್ಸೋದ್ರಿಂದ ಹಿಡಿದು ಕ್ಲಾಸಸ್ ಮಾಡೋದು, ಒಂದು ಪ್ರೊಡಕ್ಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟು ಖರ್ಚಿರುತ್ತೆ ಅಂತ. ಪ್ರೊಡಕ್ಷನ್ಸ್ ಮಾಡೋದು, ಮತ್ತೆ ನಾವು ಪ್ರತಿ ತಿಂಗಳು ಒಂದು ಏನೋ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ರು ಬೇರೆ ಕಡೆ ಮಾಡ್ತೀವಿ, ಎಲ್ಲಿ ವ್ಯೋಮಾಲೋ, ಕಲಾಗ್ರಾಮದಲ್ಲೋ ಅಥವಾ ಸುಚಿತ್ರಾಲೋ, ಅದಕ್ಕೆ ಖರ್ಚಾಗತ್ತೆ. ಸೊ ಅದು ವಾಚಿಕದ ಒಂದು ಬರೀ ಅದು ಒಂದು ಏನಂತಾರೆ ಅಭ್ಯಾಸ ಮಾಲಿಕೆನೇ ಇರಬಹುದು. ಆ ಅಭ್ಯಾಸ ಮಾಲಿಕೆನು ಮಾಡುವಾಗ್ಲೂ ನಮಗೆ ಇವಾಗ ನಮ್ಮದೊಂದು ಜಾಗ ಇತ್ತು, ಆ ಜಾಗ ಈಗ ಅದು ಮಳೆಯ ಕಾರಣ ಅದು ಒಡೆದಿದೆ. ಈಗ BBMP ಜೊತೆ ನಾನು ಓಡಾಡ್ತಾ ಇದ್ದೀನಿ. ಅಲ್ಲಿ ಒಂದು ನಮ್ಮದು ಒಂದು ಜಾಗ ಅಂತ ಬರೋವರೆಗೂ ನಮಗೆ ಕಷ್ಟ ಇದೆ. ಸೊ ಯಾವುದೋ ಒಂದು ಶಾಲೆಯನ್ನ ಬಾಡಿಗೆಗೆ ತಗೊಂಡು ಅಲ್ಲಿ ನಾವು ನಡೆಸ್ತಾ ಇದ್ದೀವಿ. ಅಲ್ಲಿ ನಾವು ಒಂದು ಶೋ ಮಾಡೋಕ್ಕಾಗೋದಿಲ್ಲ. ಸೊ ಶೋ ಮಾಡೋಕ್ಕೆ ನಾವು ಹೊರಗಡೆನೆ ಹೋಗ್ಬೇಕಾಗತ್ತೆ. ಸೊ ಹಾಗಾಗಿ ಅದಕ್ಕೆ ಖರ್ಚಿರುತ್ತೆ. ಸೊ ಈ ಥರ ಖರ್ಚಿಲ್ಲದೆ ಆದರೆ ನಮ್ಮ ಒಂದು ಪ್ಯಾಷನ್ ಅಂತಾರಲ್ಲ, ಅದು ಯಾರಿಗಿದೆ ಅಂಥವ್ರೆಲ್ಲ ಸೇರಿ ಒಂದು ಒಂದೇ ಮನಸ್ಸಿನ ಹುಡುಗರು ಎಲ್ಲ ಸೇರಿ ಅದನ್ನ ಮಾಡ್ಬೇಕು. ಇವಾಗ ನನ್ನ ಜೊತೆ ತುಂಬಾ ಜನ ಹುಡುಗರಿದ್ದಾರೆ, ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ನನಗೆ ಏನೂ ಇದು ಮಾಡಲ್ಲ, ಹೆಚ್ಚು ತೊಂದರೆ ಕೊಡಲ್ಲ. ಅಂದ್ರೆ ನಾನು ಹೀಗಾಗ್ಬೇಕಂಡ್ರು ಅಂದ್ರೆ ಹಾಗೆ ಮಾಡಕ್ಕೆ ತಯಾರಿರೋ ಹುಡುಗರಿದ್ದಾರೆ. ಈಗ ನಾನು BBMPಗೆ ಓಡಾಡ್ತಿದ್ದೀನಿ ಅಂದ್ರೆ ನನ್ನ ಜೊತೆ ಒಂದಿಬ್ರು ಹುಡುಗರು ಇರ್ತಾರೆ. ನಾ ಇಲ್ಲೇನೋ ಸುಚಿತ್ರಾದಲ್ಲಿ ಒಂದು ನಾಟಕ ಮಾಡಿಸ್ತಾ ಇದ್ದೀನಿ, ಹುಡುಗರೇ ನಾಟಕ ಮಾಡ್ತಿದ್ದಾರೆ, ಅದಕ್ಕೆ ಹೀಗೆ ಸರ್ಟಿಫಿಕೇಟ್ ಆಗಬೇಕು, ಇದಾಗಬೇಕು, ಅದಾಗಬೇಕು. ನಾನು ಎಲ್ಲವನ್ನೂ ಅವರಿಗೆ ಸರ್ಟಿಫಿಕೇಟ್, ನಾನು ಇನ್ನೊಂದೇನಂದರೆ ನಾನು ಇನ್ವಿಟೇಷನ್ನು, ಪೋಸ್ಟರ್ಸು, ಸರ್ಟಿಫಿಕೇಟು ಅಥವಾ ಏನೇ ಇದ್ದರೂ ನನಗೆ ಇಷ್ಟ. ಅದು ನಾನು ಫೋಟೋಶಾಪ್ ಬಳಸಿ ಅದನ್ನು ಮಾಡ್ತೀನಿ. ಸೊ ಆ ಹುಡುಗರಿಗೆ ಅದನ್ನ ಕಳ್ಸಿದ್ರೆ ಅವ್ರು ಅದನ್ನ ಪ್ರಿಂಟ್ ಹಾಕಿಸೋದು ಎಲ್ಲವನ್ನು ತುಂಬಾ ಪ್ರೀತಿಯಿಂದ ಮಾಡ್ತಾರೆ. ತುಂಬಾ ಪ್ರೀತಿ ಇದೆ ಶಾಲೆ ಬಗ್ಗೆ. ಮತ್ತೆ ಅವ್ರಿಗೆ ಗೊತ್ತಿದೆ ನಾವು ತುಂಬಾ ಪ್ರಾಮಾಣಿಕವಾದ ಕೆಲಸ ಮಾಡ್ತಿದೀವಿ ನಾವು ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅದಕ್ಕಾಗಿ ಅವರೆಲ್ಲರೂ ಸಹಾಯ ಇದೆ, ಹಳೆ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರ ಸಹಕಾರದಿಂದ ಈ ಶಾಲೆ ಚೆನ್ನಾಗಿ ನಡೀತಾ ಇದೆ. ಸೊ ಅದೇ ದುಡ್ಡಿಲ್ಲದೇನು ಕೆಲಸ ಮಾಡುವಂಥ, ಅಂದ್ರೆ ಬೇರೆ ಕೆಲಸ ಮಾಡ್ಕೊಳ್ತಾ ಅಥವಾ ಇನ್ನೇನೋ ಮಾಡ್ಕೊಳ್ತಾ ಸಾಯಂಕಾಲದ ಹೊತ್ತು ಅಥವಾ ಪ್ರತಿದಿನ ಅಲ್ದಿದ್ರು ಈ ಕೆಲಸ ಆಗಬೇಕು ಅಂದಾಗ ಎಲ್ಲ ಒಟ್ಟಾಗಿ ಸೇರಿ ಮಾಡುವಂಥ ಒಂದು ಗುಂಪು ಇವಾಗ ತಯಾರಾಗ್ತಾ ಇದೆ. ಹಾಗಾಗಬೇಕು ಅಂತ ನನಗಿಷ್ಟ. ಮಗಳು MD ಪಲ್ಲವಿ ಗೊತ್ತಿರಬಹುದು. ಅವಳು ನಾವು ಗೋವಾದಲ್ಲಿದ್ದಾಗ ಅವಳು ನಾನು ಹಿಂದೂಸ್ತಾನಿ ಕಲಿತಾ ಇದ್ದೆ. ಅಲ್ಲಿ ಹಿಂದೂಸ್ತಾನಿ ಸಂಗೀತ ನಾನು ಕಲಿತಾ ಇದ್ದೆ. ಆಗ ಮಕ್ಕಳನ್ನ ನೋಡ್ಕೊಳಕ್ಕೆ ಯಾರು ಇರಲಿಲ್ಲ. ಸೊ ನಾನು ಸಂಗೀತ ಕ್ಲಾಸ್ಗೆ ಅವ್ರನ್ನ ಎಳ್ಕೊಂಡು ಹೋಗ್ತಾ ಇದ್ದೆ. ಅವ್ರ ಪಡ್ಗವ್ರು ಆಟ ಆಡ್ಕೊಂಡಿರೋರು, ನಮ್ಮ ಸಂಗೀತ ನಡೀತಾ ಇತ್ತು. ಹಾಗೆ ಸಂಗೀತ ಕಿವಿ ಮೇಲೆ ಬಿದ್ದು ಒಂದು ಸ್ವಲ್ಪ ತಿಂಗಳುಗಳೋ ವರ್ಷನೋ ಆದಮೇಲೆ ಅವರನ್ನು ಸೇರಿಸಿದೆ. ಅವರಿಬ್ಬರು ಸಂಗೀತ ಕಲಿತಾ ಇದ್ರು. ಹಾಗೆ ಅವಳಿಗೆ ಸಂಗೀತದ ಬಗ್ಗೆ ಇಬ್ಬರಿಗೂ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು. ಅದಾದ ಮೇಲೆ ಬೆಂಗಳೂರಿಗೆ ಬಂದ್ವಿ ಅಂತ ಹೇಳಿದ್ನಲ್ಲ, ಬೆಂಗಳೂರಿನಲ್ಲಿ ಆಮೇಲೆ ಅವಳು ಅದನ್ನೇ ಪ್ರೊಫೆಷನ್ ಆಗಿ ತಗೊಂಡು ಸಿಂಗಿಂಗ್ನ. ಆದರೆ ರಂಗಭೂಮಿ ಬಿಟ್ಟಿಲ್ಲ, ರಂಗಭೂಮಿ ಈಗಲೂ ಮಾಡ್ತಿದ್ದಾಳೆ. ಅವಳು ಬರೀ ಕನ್ನಡ ಅಂತ ಅಲ್ಲ, ಬರೀ ಕರ್ನಾಟಕ ಅಂತಲ್ಲ, ಇಡೀ ದೇಶ ಮತ್ತು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಕೊಲಾಬ್ರೇಷನ್ಸಲ್ಲಿ ಅವಳು ನಾಟಕಗಳನ್ನು ಮಾಡ್ತಾ ಇದ್ದಾಳೆ. ಎರಡನೇವಳು MSc ಗೋಲ್ಡ್ ಮೆಡಲಿಸ್ಟ್
ಅವಳು ಬಯೋಕಾನಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆದ್ರೆ ಮತ್ತೆ ಅದು ಎಳ್ಕೊಂಬಂತು ಇಲ್ಲಿಗೆ. ಅವಳು ಇವಾಗ ಒಂದು ಸ್ಕೂಲ್ನಲ್ಲಿ ಥಿಯೇಟರ್ ಇದಾಗಿದೆ, ಫೆಸಿಲಿಟೇಟರ್ ಆಗಿದ್ದಾಳೆ. ಥಿಯೇಟರ್ ಕಲಿಸ್ತಾಳೆ, ಎವ್ರಿ ಇಯರ್ ಒಂದು ದೊಡ್ಡ ಪ್ರೊಡಕ್ಷನ್ ಮಾಡಿಸ್ತಾಳೆ, ತುಂಬ ಬರೀತಾಳೆ ಅವಳೇನೆ. ಸೊ ಅವಳು ಥಿಯೇಟ್ರಿಗೆ ಬಂದಿದ್ದಾಳೆ. ನಮ್ಮಲ್ಲಿ ಎಲ್ರಿಗೂ ಹಾಡು ಮತ್ತು ಚಿತ್ರಕಲೆ, ನಾಟಕ ಇವೆಲ್ಲ ಭಾಳ ಇಷ್ಟವಾದ. ಅದರಲ್ಲಿ ಮಾತಾಡ್ತಾ ಇರ್ತೀವಿ ಅದ್ರ ಬಗ್ಗೆ, ಏನೋ ಒಂದು ತುಂಬ ಚೆನ್ನಾಗಿರೋದಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅವರ ಮತ್ತು ಅಭಿನಯ ತರಂಗದ ಒಡನಾಟ, ಅವ್ರ ಪ್ರೊಡಕ್ಷನ್ ಏನಾದ್ರು ಪಲ್ಲವಿ ಪ್ರೊಡಕ್ಷನ್ ಮಾಡಿಸಿದ್ದಾಳೆ. ಒಂದು ಎರಡು ಪ್ರೊಡಕ್ಷನ್ ಮಾಡಿಸಿದ್ದಾಳೆ ಇದುವರೆಗೂ. ಒಂದು ಮ್ಯಾಟಿನಿ ಹಾರರ್ ಅಂತ, ಈ ಸಿನಿಮಾದ ಕೆಲವು ಇದನ್ನಿಟ್ಕೊಂಡು ಪೂರ್ತಿ ಗೇಲಿ ಮಾಡಿ ಒಂದು ನಾಟಕವನ್ನ ಡಿವೈಸ್ ಮಾಡಿ ಬರೆದಿದ್ಲು. ಅದು ಅವಳೇ ಬರೆದು ಅವಳೇ ನಾಟಕ ಮಾಡಿಸಿದ್ಲು. ಅದು ಒಂದು 10-15 ಪ್ರದರ್ಶನಗಳಾಯಿತು, ಮ್ಯಾಟಿನಿ ಹಾರರ್ ಅಂತ. ಇನ್ನೊಂದು ಸ್ಯಾಂತಿಯಾಗೋ ಸಾವಿನ ಸುತ್ತ, ಅದನ್ನು ಜಾಸ್ತಿ ಶೋ ಆಗಲಿಲ್ಲ ಅದು, ಆದರೆ ತುಂಬ ಒಳ್ಳೆಯ ಇದಾಯಿತು, ಪ್ರಯೋಗ ಆಯಿತು. ಏನಂದರೆ ತುಂಬ ಟೆಕ್ನಾಲಜಿನ ಬಳಸ್ಕೊಂಡು ಅಲ್ಲಿ ಆ್ಯಕ್ಟರ್ಗಳೇ 8 ಜನ ಅಲ್ಲ 10 ಜನ ಆ್ಯಕ್ಟರ್ಸು, 10 ಜನನ ಇಟ್ಕೊಂಡು ಅವಳು ಮಾಡಿದ್ಲು. ಅದರಲ್ಲಿ ಅವರೇ ಕ್ಯಾಮ್ರಾನ ಬಳಸ್ತಾ ಇರ್ತಾರೆ, ಹಿಂದ್ಗಡೆ ಅದೇ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಥರ ತುಂಬ ಟೆಕ್ನಿಕಲ್ ಆಗಿ ಇದಾಗಿರೋಂಥ ನಾಟಕನೂ ಮಾಡಿಸಿದ್ಲು. ಅಂದರೆ ನಾಟಕ ತುಂಬ ಚೆನ್ನಾಗಾಯ್ತು, 2-3 ಶೋಗೆ ನಿಂತೈತು. ಅಂದರೆ ಅದನ್ನ ಒಂದು ರೆಪರ್ಟರಿ ಥರ ಮಾಡಬೇಕಂತ ಅಂದ್ಕೊಂಡಿದ್ವಿ ನಾವು, ಹಾಗೆ ಮಾಡಿದ್ವಿ. ಎಲ್ಲರಿಗೂ ಪೇಮೆಂಟು ಎಲ್ಲ ಕೊಟ್ಟು ಚೆನ್ನಾಗೇ ಆಯ್ತದು. ಆದರೆ ಅದರ ಶೋ ಮಾಡುವಾಗ ಪ್ರಾಬ್ಲಮ್ ಆಯ್ತು. ಏನಂದ್ರೆ ಅದನ್ನ ಎಲ್ಲ ಕಡೆ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ, ಎಲ್ಲ ಥಿಯೇಟರ್ಲ್ಲೂ ಆ ಫೆಸಿಲಿಟೀಸ್ ಸಿಗೋದಿಲ್ಲ. ಅದರಿಂದ ಅದು ಅಲ್ಲಿಗೆ ನಿಲ್ತು, ಮತ್ತು ಮಾಡಲಿಲ್ಲ. ಅದನ್ನು ಒಳ್ಳೆ ಪ್ರದರ್ಶನ ಆಯ್ತು ಅದು. ಈಗ ಸದ್ಯ ಯಾವ ಪ್ರೊಡಕ್ಷನ್ ನಡೀತಾ ಇದೆ? ಇವಾಗ ಒಂದು ಅದೇ ಬಂಕಾಪುರದ ಬಯಲಾಟ ಆಯ್ತು, ಮತ್ತು 2 ಕಥೆಗಳು ಅಂತ ಹೇಳಿ ಒಂದು ಮಂಜುನಾಥ್ ಬಡಿಗೇರ್ ಅವರೇ ಡೈರೆಕ್ಷನ್, ವೀಣಾ ಶಾಂತೇಶ್ವರ ಅವ್ರದ್ದು ಕೊನೆಯ ದಾರಿ ಅನ್ನುವ ಒಂದು ಕಥೆ. ಅದು ಏನು ಅಂದರೆ 1958ರ ಕಾಲದ್ದದು. ಆಗಿನ ಕಾಲದ್ದೇ ತುಂಬ ಪ್ರೋಗ್ರೆಸಿವ್ ಆದ ಯೋಚನೆ ಇಟ್ಕೊಂಡು ಬರೆದಿರೋವಂಥದ್ದು ವೀಣಾ ಶಾಂತೇಶ್ವರ ಅವರು. ಅದನ್ನು ಒಂದು ನಾಟಕ, ಒಂದು ಕಥೆಯ ರೂಪದಲ್ಲಿ ಕಥನ. ಮತ್ತು ವೈದೇಹಿ ಅವರದು ಸಲ್ಮಾ ಮತ್ತು ಸುರಭಿ, ಅದು ಈಗಿನ ಪ್ರಸ್ತುತ ಇದಕ್ಕೆ ತುಂಬ ಬೇಕಾಗಿರುವಂಥ ನಾಟಕ, ಕಥೆ. ಅದನ್ನು ಮಾಡಿಸಿದ್ರು. ಅದು ರಂಗಶಂಕರದಲ್ಲಿ ಒಂದು ಮತ್ತು ಸಹಕಾರ ನಗರದಲ್ಲಿ ಒಂದು ಪ್ರೊಡಕ್ಷನ್ ಆಯಿತು. ಈಗ ಹೊಸದಾಗಿ 25-26ನೇ ಸಾಲಿಗೆ ಅರ್ಜಿಯನ್ನು ಕರೆದಿದ್ದೀವಿ, ತಗೊಳ್ಬೇಕು ಹೊಸದಾಗಿ. ಅದು ಪ್ರಾರಂಭ ಆಗುತ್ತೆ. ಆಗಿನ ಹುಡುಗರ ಡೆಡಿಕೇಶನ್, ಈಗಿನ ಹುಡುಗರ ಡೆಡಿಕೇಶನ್ ಹೆಂಗಿರುತ್ತೆ ಅನ್ನೋದು ನನಗನ್ಸೋ ಮಟ್ಟಿಗೆ ಆವಾಗಲೂ ಆ ಒಂದು ಇದ್ದೇ ಇತ್ತು. ಸಿನಿಮಾ ಸೀರಿಯಲ್ಗೆ ಹೋಗ್ಬೇಕು ಅಂತಾನೆ ಸೇರ್ಕೊತಾ ಇದ್ರು, ನಾಟಕ ಮಾಡ್ಬೇಕಂತ ಯಾರು ಸೇರ್ಕೊಳ್ತಾ ಇರ್ಲಿಲ್ಲ. ಈಗಲೂ ಅದು ಖಂಡಿತ ಹಾಗೆ ಇದೆ, ಆದ್ರೆ ಡೆಫಿನೆಟ್ಲಿ ಸಂಖ್ಯೆ ಜಾಸ್ತಿ. ಹೌದು, ಆ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ಕಲಿಯಬೇಕು ಅಂತ ಬರೋರು ತುಂಬಾ, ನನಗೆ ಬಹಳ ಖುಷಿ ಇದೆ. ನಮ್ಮ ಶಾಲೆಗೆ ಬರೋ ಅಂತ ಹುಡುಗರು ಡೆಡಿಕೇಟೆಡ್ ಆಗಿ ಕಲಿತಾರೆ.
ಅಂದ್ರೆ ನಾವು ಮುಂಚೆ ಸೇರುವಾಗ್ಲೇನೆ ಅವರಿಗೆ ಒಂದಷ್ಟು ವಿಷಯ ಹೇಳಿರ್ತೀವಿ, ಅದ್ರಲ್ಲಾಗ್ಲೇ ಫಿಲ್ಟರ್ ಆಗೋಗ್ತದೆ. ನಾವು ಸೇರಿಸ್ಕೊಳ್ಳೋದಿರ್ಲಿ, ಅವರೇ ಸೇರ್ಕೊಳ್ಳಲ್ಲ. ಅಯ್ಯೋ ಈ ಥರದ್ದ ಇದು, ಹಾಗಾದ್ರೆ ಬೇಡ ಅಂತ ಹೋಗೋರು ಇದ್ದಾರೆ. ಯಾಕಂದ್ರೆ ನಾವು ಸಿನಿಮಾ ಮಾಡೋದಿಲ್ಲ, ಸಿನಿಮಾದಲ್ಲಿ ಚಾನ್ಸ್ ಕೊಡಿಸ್ತೀವಿ ನಿಮಗೆ, ನಿಮಗೆ ಇನ್ನೇನೋ ಸೀರಿಯಲಲ್ಲಿ ಚಾನ್ಸ್ ಕೊಡಿಸ್ತೀವಿ, ನಾವೇ ಸಿನಿಮಾ ಮಾಡ್ತೀವಿ, ಆ ಥರದ್ದು ಏನು ಹೇಳಲ್ಲ ನಾವು. ನೀವು ನಾಟಕ ಕಲೀರಿ, ಇದು ಫೌಂಡೇಶನ್. ನೀವು ಇಲ್ಲಿ ಬರೋದು ಕಲಿಕೆಗಾಗಿ, ಕಲೀರಿ. ಆಮೇಲೆ ನಿಮಗೆ ಬಾಗಿಲು ತೆರ್ಕೊಳ್ಳುತ್ತೆ. ನೀವು ಬರ್ತಾನೆ, ನೀವು ಒಂದು ಚಾನ್ಸ್ಗೋಸ್ಕರ ಒಂದು ಸಿನಿಮಾದಲ್ಲಿ ಏನೋ ಒಂದು ನಿಂತ್ಕೊಂಡು ಡೈಲಾಗ್ ಹೇಳೋಕ್ಕೋಸ್ಕರ ಬಂದರೆ ಬರಲೇಬೇಡಿ. ಹಾರ್ಡ್ ವರ್ಕ್ ಮಾಡ್ತೀರಾ ನೀವು, ಹಾರ್ಡ್ ವರ್ಕ್, ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್ ಇದು ಇದ್ದರೆ ನನಗೆ ಯಾವ ಟ್ಯಾಲೆಂಟ್ ಏನು ಬೇಡ. ನಾನು ಅದನ್ನೇ ಹೇಳೋದು, ಟ್ಯಾಲೆಂಟ್ ಬರುತ್ತೆ ರೀ. ನೀವು ಶ್ರಮ ಪಟ್ಟರೆ, ನೀವು ಆಸಕ್ತಿ ಇದ್ದರೆ, ನೀವು ಕಮಿಟ್ಮೆಂಟ್ ಇದ್ದರೆ, ಹಾರ್ಡ್ ವರ್ಕ್ ಮಾಡಿದರೆ ಟ್ಯಾಲೆಂಟ್ ಬರುತ್ತೆ. ನೀವು ಯಾವುದೋ ನಾವು ನಮ್ಮ ಇದರಲ್ಲೇ ಇದೆ, ರಕ್ತದಲ್ಲೇ ಇದೆ, ನಮ್ಮ ಆ ಥರದ್ದೆಲ್ಲ ಇಲ್ಲ, ಅದೆಲ್ಲ ಸುಳ್ಳು. ನೀವು ಈ 4 ವಿಷಯನ ಇಟ್ಕೊಂಡು ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಟ್ಯಾಲೆಂಟ್ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತು ಅದು ನಿಜಾನೂ ಆಗಿದೆ. ಏನೂ ಗೊತ್ತಿಲ್ಲದೆ ಇರೋ, ಸ್ಟೇಜ್ ಮೇಲೆ ನಿಂತ್ಕೊಳ್ಳೋಕ್ಕೆ ಹೆದರ್ಕೊಳ್ಳೋ ಅಂಥ, ಸ್ಪಷ್ಟವಾಗಿ ಮಾತಾಡಕ್ಕೆ ಬರ್ದೇ ಇರೋ ಅಂಥ ಎಷ್ಟೋ ಜನರು ಎಂಥ ಒಳ್ಳೆ ಆ್ಯಕ್ಟ್ರ್ಗಳಾಗಿದ್ದಾರೆ. ಆಮೇಲೆ ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಥರದವರು ಬರ್ತಾರೆ. ಇವಾಗ ಆಟೋ ಡ್ರೈವರ್ಸ್ ಬಂದಿದ್ದಾರೆ. ಆಟೋ ಡ್ರೈವರ್ ಕೃಷ್ಣಂ ರಾಜು ಅಂತ, ಅವರು ಒಂದು ಗುಡ್ಲು ಅಂತ ಒಂದು ನಾಟಕವನ್ನ ಬರೆದಿದ್ರು. ನಾವು ಒಂದು ಇದಿದೆ ನಮ್ಮಲ್ಲಿ, ಪ್ರಾಯೋಗಿಕ ರಂಗ ಪ್ರಸಂಗಗಳು ಅಂತ. ಅದೇನಂದ್ರೆ 20 ನಿಮಿಷದ ನಾಟಕವನ್ನ ಎಂಡ್ ಆಫ್ ದ ಇಯರ್ ಹುಡುಗರೇ ಬರಿಬೇಕು, ಬರೆದು ಅದನ್ನ ನಿರ್ದೇಶನ ಮಾಡಬೇಕು. ಅವರೇ ಯಾರು ಇರ್ತಾರೋ ವಿದ್ಯಾರ್ಥಿಗಳನ್ನೂ ಅವ್ರನ್ನೇ ಹಾಕ್ಕೊಂಡು ಅದನ್ನ ಶೋ ಮಾಡಬೇಕು. ಅದು ಪಬ್ಲಿಕ್ಗೆ ಓಪನ್ ಇರುತ್ತೆ ಮತ್ತು ತೀರ್ಪುಗಾರರು ಇರ್ತಾರೆ. ಅದು ಪಾರ್ಟ್ ಆಫ್ ದ ಎಕ್ಸಾಮಿನೇಷನ್. ಸೊ ಅದು ಇದು ಇರುತ್ತೆ, ಏನೋ ಪಬ್ಲಿಕ್ಕು ನೋಡೋದಿರುತ್ತೆ. ಎಕ್ಸಾಮು ಇರುತ್ತೆ ನಮ್ಮಲ್ಲಿ. ಅದಾದಮೇಲೆ ಸರ್ಟಿಫಿಕೇಟನ್ನು ಕೊಡ್ತೀವಿ ನಾವು. ಸೊ ಹಾಗೆ ತಯಾರಾದ ಅನೇಕ ನಾಟಕಗಳು 20 ನಿಮಿಷದಕ್ಕೆ ಇನ್ನೂ ಇದಕ್ಕೆ ತುಂಬ ಇದೆ, ಸ್ಟಫ್ ಇದೆ ಇದರಲ್ಲಿ. ಇದು 1 ಗಂಟೆಯ ನಾಟಕ ಮಾಡ್ಬೋದು, 1.5 ಗಂಟೆ ನಾಟಕ ಮಾಡ್ಬೋದು ಅಂತ ಮಾಡಿದವ್ರು ಇದ್ದಾರೆ. ಅದೇ ಹೇಳಿದ್ನಲ್ಲ, ಕೃಷ್ಣಂ ರಾಜು ಅಂತ, ಅವ್ರು ಗುಡ್ಲು ಅಂತ, ಈ ಯಾವುದೋ ಒಂದು ಹಳ್ಳಿಯಲ್ಲಿ ಈ ಮಗು ಹುಟ್ಟಿದಾಗ ಅಥವಾ ಮುಟ್ಟಾದಾಗ ಹೆಂಗಸರನ್ನ ಹೊರಗಡೆ ಬಿಡೋದು, ಎಷ್ಟು ಅವೈಜ್ಞಾನಿಕವಾದ ಇದು ಮಾಡ್ತಾರೆ ಅನ್ನೋದನ್ನ ಇಟ್ಕೊಂಡು ಒಂದು ನಾಟಕ ಮಾಡಿದ್ದು. ಅದು 1.5 ಗಂಟೆ ನಾಟಕ ಮಾಡಿದ್ರು. ಅದರಲ್ಲಿ BM ವೆಂಕಟೇಶು ಮತ್ತು MC ವೆಂಕಟೇಶು, ಅರುಣ, ಅನಿಲ್, ಇವರೆಲ್ಲ, ಶಿವಕುಮಾರ್, ಇವರೆಲ್ಲರೂ ಆಗ ಇದ್ದವರು. ಆ ಥರದ್ದೊಂದು ನಾಟಕ ಮಾಡಿದರು. ಆಮೇಲೆ ನಾಗೇಂದ್ರ ಪ್ರಸಾದ್, ಡಾಕ್ಟರ್ ನಾಗೇಂದ್ರ ಪ್ರಸಾದ್, ಅದು ಕತ್ತಲೆಗಳು ಮಾತನಾಡುತ್ತವೆ ಅಂತ ಒಂದು ನಾಟಕ 20 ನಿಮಿಷದ್ದು ಮಾಡಿದ್ದು. ಅದಾದಮೇಲೆ ಅದು ದೊಡ್ಡ ನಾಟಕ ಮಾಡಿ ಇವರು ಯಾರೋ ಒಂದು ತಂಡದವ್ರು ಮಾಡಿದ್ರು ಅದನ್ನ. ಸೊ ಹಾಗೆ ನಮ್ಮಲ್ಲಿ ಬರವಣಿಗೆನೂ ಮಾಡಬಹುದು. ಇವಾಗ ಜಯತೀರ್ಥ ಅವನ ಸಿನಿಮಾಗೆ ಅವರೇ ಇದು ಮಾಡೋದು ಅಲ್ವಾ. ಸೊ ಅವರು ನಾಟಕ ಬರೆದಿದ್ದು. ಆ ನಾಟಕದನ್ನ ಬರೆದ ಮೇಲೆ ಅವರಿಗೆ ನನಗೆ ಬರವಣಿಗೆಯಲ್ಲಿ ಇದೆ, ಪರವಾಗಿಲ್ಲ, ಏನೋ ಶಕ್ತಿ ಇದೆ ಅಂತ ಅನಿಸುತ್ತೆ. ಅಥವಾ ಶಶಿಕಾಂತ್ ಯಡಹಳ್ಳಿ, ರಾಜಶೇಖರ್ ನೀಲೋಗಲ್ಮಠ್, ಇವರೆಲ್ಲ, ರಾಜಶೇಖರ್ ನೀಲೋಗಲ್ಮಠ್ ಅಂತೂ ರಾಯಚೂರಿನಿಂದ ಬಂದ ಹುಡುಗ, ಏನೂ ಇರಲಿಲ್ಲ ಅವನ ಹತ್ರ, ಬಹಳ ಕಷ್ಟ, ಬಡತನ, ಹಸಿವು ಅನ್ನೋ ಮಟ್ಟಿಗೆ ಇದ್ದ ಹುಡುಗ. ಆಮೇಲೆ ಸೀರಿಯಲ್ಗೆ ಬರೆಯಕ್ಕೆ ಶುರು ಮಾಡಿ
ಒಂದು 10 ಜನನ ಇಟ್ಕೊಂಡಿದ್ದ ಅವನು ಬರೆಯಕ್ಕೆ, ಅಂಥ ಒಂದು ಸ್ಥಿತಿ ತಲುಪಿದ್ದು. ಹಾಗೆ ಬರವಣಿಗೆನಲ್ಲೂ ಆಸಕ್ತಿ ಇರೋರಿಗೆ ನಮ್ಮ ಶಾಲೆಯಲ್ಲಿ ಅದಕ್ಕೂ ಒಂದು ಅವಕಾಶ ಮಾಡಿಕೊಡ್ತೀವಿ. ಇದು ಬಿ ಚಂದ್ರಶೇಖರ್ ಅಂತ ಹೇಳಿದ್ನಲ್ಲ, ಅವರು ನೀವು ಬರವಣಿಗೆ ಅವರೇ ಮಾಡಬೇಕು ಅಂತಾನೇ ಇಡಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನನ್ನಲ್ಲಿ ಈ ಒಂದು ಪ್ರತಿಭೆ ಇದೆ ಅಂತ. ಅದು ಹೊರಗಡೆ ಬರಕ್ಕೆ ಎಷ್ಟೋ ಜನ ನಾಟಕ ಬರೆಯೋದು ಅಷ್ಟು ಈಸಿ ಅಲ್ಲ. ತುಂಬಾ ಒದ್ದಾಡ್ತಾರೆ, ಸಹಾಯ ತಗೊಳ್ತಾರೆ, ಎಲ್ಲ ಸರಿ. ಆದರೆ ಅವರಿಗೆ ಬರೆಯುವ ಆಸಕ್ತಿ, ಬರೆಯೋಕೆ ಹೋದಾಗ ಅವ್ರೇನ್ ಮಾಡ್ತಾರೆ, ಓದಕ್ಕೆ ಶುರು ಮಾಡ್ತಾರೆ. ಸೊ ಈ ಓದು ಮುಖ್ಯ ಅಂತ ಹೇಳಿ BC ಅವರು ಅದನ್ನ ನೀವು ಇದನ್ನ ಮಾತ್ರ ಬಿಡಬೇಡಿ ಅಂತ ಹೇಳಿದ್ರು. ಸೊ ಅದನ್ನ ಈಗಲೂ ಹಾಗೆ ಇಟ್ಕೊಂಡಿದ್ದೀವಿ. ಈಗಲೂ ಹುಡುಗರು ಬರೀತಾರೆ. ಅನೇಕರು ಈಗ ಶಾರ್ಟ್ ಫಿಲ್ಮ್ಸ್ ಮಾಡ್ತಾರಲ್ಲ, ಅವರೇ ಒಂದು ಗುಂಪು ಮಾಡಿ ನಮ್ಮ ಹುಡುಗರೆ ಎಲ್ಲ ಸೇರಿ ಅಲ್ಲ, ಸ್ಕ್ರಿಪ್ಟ್ ವೈಸ್ ಇಂದ ಅವರೇ ಬರೆದು ಅವರೇ ಡೈರೆಕ್ಟ್ ಮಾಡಿ ಅವರು ಇದು ಮಾಡ್ತಾ ಇದ್ದಾರೆ. ಈಗಾಗಲೇ ಸುಮಾರು ಜನ ಇದ್ದಾರೆ. ಹಾಗೆ ತುಂಬಾ ಖುಷಿ ಆಯ್ತು ಮೇಡಮ್. ಒಟ್ಟು ಅಭಿನಯ ತರಂಗ ಅಂದ್ರೆ ಏನು ಅನ್ನೋದು ವಿಸ್ತಾರವಾಗಿ ಹೇಳಿದ್ರಿ. ಕೊನೆಯದಾಗಿ ಏನಾದರೂ ನೀವು ಅಭಿನಯ ತರಂಗದ ಮೂಲಕ ಹುಡುಗರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳಬೇಕು ಅನಿಸ್ತದೆ? ಏನು ಹೇಳೋದೇನು ಇಲ್ಲ, ನಾಟಕ ಕಲೀರಿ ಅಂತ ಹೇಳ್ತೀನಿ. ನಾಟಕ ರಂಗಭೂಮಿ ನಮ್ಮ ಶಾಲೆಗೆ ಬನ್ನಿ ಅಂತ ಹೇಳಲ್ಲ. ನಮ್ಮ ಶಾಲೆಗೆ ಬನ್ನಿ, ನನ್ಗೆ ಖುಷಿ. ಆದರೆ ಅದಕ್ಕೋಸ್ಕರ ಇದನ್ನು ಹೇಳ್ತಿದ್ದೀನಿ ಅಂತ ಅಲ್ಲ. ರಂಗಭೂಮಿ ಅನ್ನೋದ್ರ ಬಗ್ಗೆ ಅನೇಕರಿಗೆ ಇನ್ನೂ ವಿಸ್ತಾರವಾಗಿ ಗೊತ್ತಿಲ್ಲ. ರಂಗಭೂಮಿ ಇದೆಯಲ್ಲ, ಅದು ಭೂಮಿ ಅಂತ ಹೆಸರೇ ಇದೆ, ಒಂದು ಮಿನಿ ಭೂಮಿ ಅದು. ನೀವು ಎಲ್ಲವನ್ನು ಅದರಲ್ಲಿ ನೋಡಬಹುದು. ಒಂದು ವಿಶ್ವವಿದ್ಯಾಲಯದಲ್ಲಿ ಏನು ಕಲಿತೀವೋ ಅದನ್ನ ಒಂದು ರಂಗಭೂಮಿ ಕಲಿಸುತ್ತೆ. ರಂಗಭೂಮಿಗೆ ಬನ್ನಿ. ನಿಮಗೆ ಒಬ್ಬ ಒಳ್ಳೆ ನಟ ಆಗಬೇಕು, ಒಳ್ಳೆ ನಿರ್ದೇಶಕ ಆಗಬೇಕು, ಅಥವಾ ಒಳ್ಳೆ ತಾಂತ್ರಿಕ ತಜ್ಞ ಆಗಬೇಕು ಅಂದರೆ ಅಷ್ಟೇ ಅಲ್ಲ, ಅದಲ್ಲದೇನೂ ರಂಗಭೂಮಿ ನಿಮಗೆ ಸಹಾಯ ಮಾಡುತ್ತೆ. ಯಾಕಂದರೆ ನನಗೆ ಗೊತ್ತಿರೋ ಹಾಗೆ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಬ್ಬ ತುಂಬ ಒಳ್ಳೆ ಲಾಯರ್, ಒಬ್ಬ ತುಂಬ ಒಳ್ಳೆ ಟೀಚರ್ ಅಥವಾ ಒಬ್ಬ ವೈದ್ಯ, ಇವರೆಲ್ಲರೂ, ಅಥವಾ ಒಬ್ಬ CA ರಂಗಭೂಮಿಯನ್ನು ಕಲ್ತಿದ್ರೆ ಅವರ ಅಪ್ರೋಚ್, ಅವರು ಜನರ ಜೊತೆ ಮಾತಾಡೋದಾಗಬಹುದು, ಇದೆಲ್ಲವೂ ಬದಲಾಗುತ್ತೆ. ತುಂಬ ಕಾನ್ಫಿಡೆಂಟಾಗಿ ಅವರ ಕೆಲಸವನ್ನು, ಅವರ ವೃತ್ತಿಯಲ್ಲಿ ರಂಗಭೂಮಿ ಸಹಾಯ ಮಾಡುತ್ತೆ. ಸೊ ನಟನಾಗಬೇಕು ಅನ್ನೋರು ಖಂಡಿತ ರಂಗಭೂಮಿ ಕಲಿಬೇಕು. ಅದಲ್ಲದೆ ನಾನು ನನ್ನ ಜೀವನದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು, ನನ್ನ ವೃತ್ತಿಯಲ್ಲಿ ನಾನು ಚೆನ್ನಾಗಿ ಆಗಬೇಕು ಅಂತ ಇರೋನು, ಅವನು ವೃತ್ತಿಗೆ ಸಂಬಂಧಪಟ್ಟಿದ್ದನ್ನು ಕಲಿಯೋದಲ್ಲದೆ ರಂಗಭೂಮಿಯನ್ನು ಕಲಿತರೆ ಅವನು ವೃತ್ತಿಯಲ್ಲಿ ತುಂಬ ಮೇಲಕ್ಕೆ ಹೋಗ್ತಾನೆ ಅಂತ ನನಗನ್ಸುತ್ತೆ. ಹಾಗಾಗಿ ಎಲ್ಲರೂ ರಂಗಭೂಮಿಗೆ ಬನ್ನಿ, ನಾಟಕವನ್ನು ಕಲೀರಿ, ನಾಟಕ ಆಡಿ, ಆ ನಾಟಕದ ಮೂಲಕ ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿ, ಅನೇಕ ಕ್ಯಾರೆಕ್ಟರ್ಸ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ಬೇರೆ ಬೇರೆ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ರಂಗಭೂಮಿ ಸಹಾಯ ಮಾಡುತ್ತೆ. ಹಾಗಾಗಿ ರಂಗಭೂಮಿಗೆ ಬನ್ನಿ ಅಂತ ಕರಿತೀನಿ. ಥ್ಯಾಂಕ್ ಯು. ನಿಮಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್.